ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಗೋಲ್ಡ್ ರಿಂಗ್ಗಳನ್ನು ಮಕ್ಕಳಿಗೆ ಹಾಕೋದಕ್ಕೆ ಅಥವಾ ನಾವು ಏನಾದರೂ ಈ ರೀತಿ ರಿಂಗ್ ದೊಡ್ಡದಾಗಿತ್ತು ಹಾಕೊಳ್ಬೇಕು ಕೈಗೆ ಅಂತಂದಾಗ ಭಯ ಆಗುತ್ತೆ, ಯಾಕಂದರೆ ಅದೆಲ್ಲಾದರೂ ಬಿದ್ದುಬಿಡುತ್ತೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನೀವು ಹಾಕ್ಕೊಂಡು ಭಯ ಬೀಳೋದಕ್ಕಿಂತ ಈ ರೀತಿ ಮಾಡೋದು ಬೆಸ್ಟ್. ಇದಕ್ಕೆ ನೀವು ಹಿಂದ್ಗಡೆ ದಾರನ ಸುತ್ತೋದಕ್ಕೆ ಈ ರೀತಿ ರಬ್ಬರನ್ನು ಸುತ್ತಿ ಕೂಡ ಹಾಕೊಳ್ಬೋದು. ಇಲ್ಲಾಂದರೆ ನೀವು ಮಕ್ಕಳಿಗೆ ಹಾಕೋದಾದರೆ ಈ ರೀತಿ ಒಂದು ಸೈಡ್ ಎಕ್ಸ್ಟ್ರಾ ಇರುವಂಥ ರಬ್ಬರ್ನ ಮೊದಲಿಗೆ ಕೈ ಒಳಗೆ ಸೇರಿಸಿ ನಂತರ ನೀವು ಅದನ್ನು ರಿಂಗನ್ನು ಅದರ ಮೇಲ್ಗಡೆ ಇಡೋದ್ರಿಂದ ಅದು ರಬ್ಬರ್ ಬಿಚ್ಚೋವರೆಗೂ ಆ ಒಂದು ರಿಂಗ್ ಕೈಯಿಂದ ಬೀಳೋದಿಲ್ಲ, ನಿಮಗೆ ಯಾವುದೇ ರೀತಿ ವರಿ ಇರೋದಿಲ್ಲ. ಮಕ್ಕಳಿಗೆ ರಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಗೋಲ್ಡ್ ರಿಂಗ್ಸ್, ಬಟ್ ಹಾಕ್ಬೇಕಂದ್ರೆ ಇದೇ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಮಾಡೋದು ಬೆಸ್ಟ್. ಬಟ್ ಮಕ್ಕಳಿಗೆ ಹಾಕುವಾಗ ರಬ್ಬರನ್ನು ಜಾಸ್ತಿ ಟೈಟಾಗಿ ಹಾಕೋದಕ್ಕೆ ಹೋಗಬೇಡಿ. ಸೊ ಈ ಒಂದು ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ನೋಡಿ, ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸಿ ಜಾರ್ಗಳು ಒಂದು 4-5 ಮಿಕ್ಸಿ ಜಾರ್ಗಳು ಮನೆಯಲ್ಲಿದ್ದರೆ ಒಂದು ಹಿಂದಕ್ಕೆ ಬಿದ್ರಂತರೂ ಈ ರೀತಿಯೇ ಸ್ಟ್ರಕ್ ಆಗಿಬಿಡುತ್ತೆ ಅದು. ಸೊ ಆವಾಗ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ಜಸ್ಟ್ ಮನೆಯಲ್ಲಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ 1-2 ಡ್ರಾಪ್ ಅಷ್ಟು ಬಿಟ್ಟು ಸಿಲಿಂಡ್ರಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಖಾಲಿ ಹೀಗೇನೆ ಬಾಕ್ಸನ್ನು ಓನ್ಲಿ ಜಸ್ಟ್ ಈ ರೀತಿ ನೀವು ಮಿಕ್ಸಿ ಮಾಡ್ಕೊಳ್ಬೇಕು. ಆವಾಗ ಇದು ನೀಟಾಗಿ ತಿರುಗುತ್ತೆ ಇದೆಲ್ಲನೂ. ಸೊ ನೋಡ್ತಾ ಇರ್ಬೋದು, ಪಿನ್ನು ಮೊದಲು ಇದ್ದದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ಈ ರೀತಿ 1 ಲೀಟರ್, 1/2 ಲೀಟರ್ ಮತ್ತು 2 ಲೀಟರ್ ವಾಟರ್ ಬಾಟಲ್ಸ್ಗಳನ್ನು ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಇವುಗಳನ್ನು ನಾವು ಗಾರ್ಡನ್ನಲ್ಲೂ ಕೂಡ ಯೂಸ್ ಮಾಡ್ಬೋದು, ಕಿಚನ್ನಲ್ಲಿ ಈ ರೀತಿ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇದನ್ನು ಈ ರೀತಿಯಾಗಿ ಫಸ್ಟ್ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಂತರ ಇದು 1/2 ಬಾಟಲಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ನಾವು ಡೈಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ನಾವು ಮಾರ್ಕೆಟಿಂದ ತಂದಾಗ ಈ ರೀತಿ ನಾವು ಬಾಟಲ್ಸ್ಗಳಲ್ಲಿ ಇಡೋದ್ರಿಂದ 1-2 ಡೇಸ್ವರೆಗೂ ಫ್ರಿಡ್ಜ್ ಇಲ್ದೇ ನೀವು ಅದನ್ನು ಫ್ರೆಶ್ ಆಗಿ ಮಾರ್ಕೆಟಿಂದ ತಂದಾಗ ಯಾವ ರೀತಿ ಇರುತ್ತಲ್ವ, ಸೇಮ್ ಅದೇ ಥರನೇ ಇರುತ್ತೆ. ಸೊ ಈ ರೀತಿ ನೀವು ಇಟ್ಕೊಳ್ಬೋದು. ಗಾರ್ಡನಲ್ಲಿನೂ ಕೂಡ ನೀವು ಇದರಲ್ಲಿ ಯಾವುದಾದ್ರೂ ನೀರಿನಲ್ಲಿ ಬೆಳೆಯುವಂಥ ಗಿಡಗಳನ್ನು ಕೂಡ ನೀವು ಹಾಕೊಳ್ಬೋದು, ದೊಡ್ಡ 2 ಲೀಟರ್ ಬಾಟಲ್ಸ್ಗಳನ್ನು ಯೂಸ್ ಮಾಡಿಕೊಂಡು. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು 2 ಬಾಟಲ್ಸ್ಗಳಲ್ಲಿ ಇಟ್ಕೊಂಡಿದ್ದೀನಿ, ಎಷ್ಟು ಫ್ರೆಶ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಿಂಬೆ ಹಣ್ಣನ್ನು ನಾವು ಒಂದು 15 ಡೇಸ್ವರೆಗೂ ಹೇಗೆ ಫ್ರೆಶ್ ಆಗಿ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಫ್ರಿಡ್ಜ್ ಇಲ್ದೇನೂ ಕೂಡ ನೀವು ಈ ರೀತಿ ಇಡೋದ್ರಿಂದ ಇದು 15 ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ. ಒಂದೊಂದ್ಸಲ ನಾವು ಫ್ರಿಡ್ಜಲ್ಲಿ ಇಟ್ರೂ ಕೂಲ್ ಜಾಸ್ತಿ ಆದ್ರೂ ಇದು ಈ ರೀತಿ ಕೊಳ್ತಾಗಾಗಿ ಕೆಟ್ಟೋಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡೋದ್ರಿಂದ ಫ್ರಿಡ್ಜಲ್ಲಿ ಇಟ್ಟರೆ 1 ಮಂತ್ವರೆಗೂ ಇದನ್ನು ಫ್ರೆಶ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇದ್ದೀರಾ. ಜಸ್ಟ್ ನಿಂಬೆ ಹಣ್ಣಿಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕುಕಿಂಗ್ ಆಯಿಲನ್ನು ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನೀವು ಫ್ರಿಡ್ಜಲ್ಲಿ ಇಟ್ಟರೆ ಇದು 15 ಡೇಸ್ ಆದ್ರೂ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೋಲ್ಗೇಟನ್ನು ಯೂಸ್ ಮಾಡಿದ ನಂತರ ಈ ಕೋಲ್ಗೇಟ್ ಕವರ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಇವುಗಳನ್ನು ನಾವು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ರೆ. ಮೊದಲೇದಾಗಿ ಇದನ್ನ ಈ ರೀತಿ ಈ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀಟಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಈ ರೀತಿ ಕಿಚನ್ ನಲ್ಲಿ ಇರುವಂತಹ ಟೇಲ್ಸ್ಗಳು ಕ್ಲೀನ್ ಮಾಡಿದ್ರು ಡೈಲಿ ಅದ್ರ ಮೇಲ್ಗಡೆ ಎಣ್ಣೆ ಕಲೆ ಏನಾದ್ರೂ ಇರ್ತಾ ಇರುತ್ತೆ. ಸೊ ಅವಾಗ ನೀವು ಇದನ್ನ ಈ ರೀತಿ ಕೋಲ್ಗೇಟ್ ಕವರ್ ಇಂದ ನೀಟಾಗಿ ರಬ್ ಮಾಡಿಬಿಟ್ಟು ನಂತರ ನೀವು ಇದನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಜಿಡ್ಡಾಗಿ ಡಲ್ ಆಗಿರುವಂತಹ ಟೇಲ್ಸ್ಗಳು ತುಂಬಾನೇ ಚೆನ್ನಾಗಿ ಹೊಳೆಯುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಮೊದಲಿದ್ದದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿ ಅಂತ. ಸೊ ಈ ರೀತಿ ಕೋಲ್ಗೇಟ್ ಕವರ್ಗಳನ್ನ ವೇಸ್ಟ್ ಅಂತ ಬಿಸಾಕೋ ಬದಲು ಇದನ್ನ ಈಗನೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.